ಮದುವೆಯಾಗಿ ಪೋಷಕರಿಂದ ಜೀವ ಬೆದರಿಕೆ ಇದೆ ಎಂದು ಪೊಲೀಸ್ ಮೆಟ್ಟಿಲೇರಿದ ಘಟನೆ ನಡೆದಿದೆ. ಇನ್ನೊಂದು ಕಡೆ ಅಯ್ಯೋ ದೇವ್ರೆ ಬೇಡ ಅಂದ್ರೂ ತಮ್ಮನ್ ವರ್ಷೆ ಆಗೋನ ಮದುವೆ ಆಗಿದ್ಯಾ ಅಂತ ಕಣ್ಣೀರಿಡುತ್ತಿರುವ ಪೋಷಕರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಎದುರು. ಹೌದು ವೀಕ್ಷಕರೇ, ದೇವನಹಳ್ಳಿ ತಾಲೂಕಿನ ಸವಗನಹಳ್ಳಿ ಗ್ರಾಮದ ಚೆನ್ನಪ್ಪ ಮುನಿ ಕೃಷ್ಣಪ್ಪರವರಿಗೆ 3 ಜನ ಮಕ್ಕಳಿದ್ದು ಅದರಲ್ಲಿ 29 ವರ್ಷದ ಎರಡನೆಯ ಮಗಳು ಶಶಿಕಲಾ ಆಗಿದ್ದಾಳೆ. ಹೊಸಕೋಟೆ ತಾಲೂಕಿನ ಹಳೆ ಊರು ಗ್ರಾಮದ ಶಿವಶಾಂತಮ್ಮ ದಂಪತಿಗಳ ಎರಡನೇ ಮಗ ಪ್ರವೀಣ್. ಕಳೆದ 3 ವರ್ಷಗಳ ಹಿಂದೆ ಶಶಿಕಲಾ ಹಳೆ ಊರು ಗ್ರಾಮದ ಸಂಬಂಧಿಕರ ಮನೆಗೆ ಹೋದಾಗ ಪ್ರವೀಣ್ ಪರಿಚಯವಾಗಿ ಇನ್ಸ್ಟಾಗ್ರಾಂ ಮೂಲಕ ಚಾಟಿಂಗ್ ಮಾಡಿಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕ ಸ್ನೇಹ ಪ್ರೀತಿಗಾಗಿ ಇಬ್ಬರು ಅಲ್ಲಿ ಇಲ್ಲಿ ಅಂತ ಪ್ರೇಮ ಪಕ್ಷಿಗಳಂತೆ ತಿರುಗಾಡಿದ್ದಾರೆ. ಪ್ರೇಮಿಗಳ ಪ್ರೇಮ ಪುರಾಣ ಶಶಿಕಲಾ ಪೋಷಕರಿಗೆ ಗೊತ್ತಾಗಿ ಶಶಿಕಲಾಳನ್ನ ಮನೆಯಲ್ಲೇ ಕೂಡಿ ಹಾಕಿ ಪ್ರವೀಣ್ ಜೊತೆ ಮಾತನಾಡಿದ ರೀತಿ ಮಾಡಿದ್ದಾರಂತೆ. ಇದರಿಂದ ಶಶಿಕಲಾ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳಬೇಕು ಅಂತ ಪ್ರವೀಣ್ನ ಕರೆಸಿಕೊಂಡು ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ ಗ್ರಾಮದ ಶಿವನ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ. ಅಷ್ಟೊತ್ತಿಗೆ ಆಗಲೇ ಯುವತಿಯ ಪೋಷಕರು ಹೊಸಕೋಟೆ ಠಾಣೆಯ ಚಪ್ಪರಕಲ್ಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನನ್ನ ಹೆಸರು ಶಶಿಕಲಾ ಅಂತ, ದೇವನಹಳ್ಳಿ ಸಾಕುಲಿ ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಅಂಗಟ್ಟದಲ್ಲಿ ಶಿವನ್ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮ್ಗೆ ಏನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಸ್ಟೇಷನ್ ಕನ್ಸ್ಕೊಂಡು ಬಂದಿರೋದು. ಅವ್ರಿಗೇನು ತೊಂದರೆ ಆಗದಿರೋ ಥರ ನಮ್ಮಿಬ್ರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ಅವ್ರ ಹೆಸರು ಯಾವ ಊರು? ಹಳೆ ಊರು. ನಿಮ್ಮಿಬ್ರು ಪರಿಚಯ ಆಗಿ? ನಮ್ಮದು ಊರಲ್ಲಿ ಪರಿಚಯ ಆಗಿಲ್ಲ, ಫ್ರೆಂಡ್ಸ್ ಮುಖಾಂತರ. ಯಾವ ಊರಲ್ಲಿ? ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೆ ಊರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ. ಈಗ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಕಡೆ ಬೆದರಿಕೆ ಬರ್ತಾರೆ? ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಹೇಳ್ತಾ ಇದಾರೆ ರಿಲೇಟಿವ್ ಅಲ್ಲಿ ನೀವು ಅಣ್ಣ ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಹುಡುಗಗೆ ಹುಡುಗಿಗೆ 4 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲ, ಅದೇನಿಲ್ಲ. ಏಜ್ ಇಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟಾಗಿ ಇದೆ. ಎಷ್ಟು ಅವ್ರಿಗೆ? ಎಷ್ಟು? 29, ಅವ್ರಿಗೆ 30 ಇದೆ. ಏನು ಕೆಲಸ ಮಾಡ್ತೀವಿ? ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಅಲ್ಲ, ಅವರು ನಿಮ್ಮ ರಿಲೇಟಿವ್ಸಾ ಅಥವಾ ಬೇರೆ ಊರು? ರಿಲೇಟಿವ್ಸ್ ಆಗಿಲ್ಲ, ಬಟ್ ಒಂದೇ ಕ್ಯಾಸ್ಟ್ ಅವರು. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ವಿ. ಹಳೆ ಊರು ನಮ್ಮದು. ಎಲ್ಲಿ? ಹಳೆ ಊರ ಹತ್ರ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಇವ್ರ ಮನೆಗೆ ಹೇಳಿದ್ವಿ. ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ ಹಿಂಗೆ ಅಂತ ಮಾತಾಡಿದ್ರು. ಈಗ ಆದ್ರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು, ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟೋದು ಜಾಸ್ತಿ. ಬಂದುಬಿಡು, ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ದೆ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಆದೆ. ಇದು ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ಕೆ ನೀಚೆ ಬಂದರೆ ಬಿಡಲ್ಲ ಹಂಗೆ ಅಂತ. ಇಲ್ಲಿ ಫೋನ್ ಮುಖಾಂತರ ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡ್ಕೊಂಡ್ರಿ? 2 ಕುಟುಂಬನ ಕರ್ಸಿದ್ರ ಅಥವಾ ಏನು? ಕರ್ಸಿದ್ರು. ಈಗ ಇಲ್ಲಿ ಹಂಗೆ ಹೇಳೋದು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಮಾಡ್ತಾರೆ. ಯಾಕೆ ಆ ಥರ ಬೆದರಿಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ. ಅಲ್ಲಿ ಕ್ಯಾಸ್ಟ್ ಸೇಮೇ ಅಲ್ವಾ? ಏನು ಸಮಸ್ಯೆ? ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ, ನೀವು ಬಡವರು ಅಂತ. ಬಡವರು ಅಂತ. ಅವನು ಅದೇ ತಂಗಿ ಮಗನು, ತಂಗಿ ಆಗ್ಬೇಕು ಅವಳು. ತಮ್ಮನಾಗಬೇಕು. ಅವನಿಗೆ 24 ವರ್ಷ, ಅವಳಿಗೆ 29. ಹೇಳಿದ್ದೀರಿ ಅಣ್ಣ, ಹೇಳಿದ್ದೀರಿ, ಬುದ್ಧಿ ಹೇಳಿದ್ರಿ, ಏನೋ ಇದು ಮಾಡಿದ್ರಿ, ಏನು ಹೇಳಿದ್ರು ಇದ್ಲು ಎಲ್ಲ ಚಿತ್ರಕ್ಕೆಲ್ಲ ಇದು ಮಾಡಿ
ಮಾಡಿರಿ, ನಾವು ಮಾಡ್ತೀರಿ, ನಾನು ಇಂಥ ಡೇಟೇ ಮಾಡಿರಿ, 25ನೇ ತಾರೀಕು ಡೇಟ್ ಬೇಡ, 29ನೇ 7ನೇ ತಾರೀಕು 8ನೇ ತಾರೀಕು ಮಾಡಿರಿ ಅಂತ ಹೇಳಿ ಆಧಾರ್ ಕಾರ್ಡು ಸಮೇತ ಕೊಟ್ಲು ಅವ್ರಿಗೆ ಛತ್ರ ಬುಕ್ ಮಾಡಕ್ಕೆ. ಲಾಸ್ಟಿಗೆ ಹುಡುಗನ ಜೊತೆ ತಮ್ಮನ ಜೊತೆ ಅವ್ರು ಬಂದಿಲ್ಲ, ತಮ್ಮನ ಜೊತೆ ಓಡಿ ಬಂದವಳು. ಈಗ ಏನು ಹೇಳ್ತಾವಳೆ ಸ್ಟೇಷನಲ್ಲಿ? ಬರಲ್ಲ ಅಂತವಳೆ. ನಾನು ಮದುವೆ ಆಗಿದ್ದೀನಿ, ನಾನು ಬರಲ್ಲ, ಯಾವ ವರ್ಷನೂ ಇಲ್ಲ, ಅವ್ರು ಕೇಳಿದೆ ವರ್ಷ ಕರೆಕ್ಟಾಗೈತೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಮಾತಾಡಿದ್ರಿ. ಇನ್ನೇನು ಮಾಡ, ಎತ್ತಿರೋ ತಪ್ಪಿಗೆ ಬಿಟ್ಬಿಟ್ಟಿದ್ರಿ? ಬಿಟ್ಟು ನಮ್ಮ ಹೆಸರಿನಪ್ಪ ಅಂತ ನಮ್ಮ ತಂಗಿನ ಸಾವು ಕೊಟ್ಟಿದ್ವಿ. ಇಲ್ಲಿ ಹಳೆ ಊರಲ್ಲಿ ನಂದಗೂಡು ಒಬ್ಳು ಹಳೆ ಊರಲ್ಲಿ ಅವಳು ತಂಗಿನ ಆಗಬೇಕು. ಅವಳ ಮಗ ಈ ಥರ ಏನೋ ನೋಡ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಲವ್ ಮಾಡಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಆಗಬೇಕು ಈ ಥರ ಮಾಡವ್ರೆ ಅಂತೇಳಿ ಹೇಳ್ತಾ ಇದ್ದನು. ಕೇಳಿದ್ರೆ ನಮ್ಮ ಮಾತಿಲ್ದಿರನೇ ಇದು ಮಾಡಿಕೊಂಡು ಮದುವೆ ಮಾಡಿಕೊಂಡು ಈಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಇಷ್ಟ, ನಮ್ಮ ಸಂಬಂಧ, ನಾನು ಇದು ಅಂತ ಹೇಳ್ತಾವ್ರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಗೊತ್ತಾಗಲಿ, ಎಲ್ಲ ನೋಡಲಿ, ಹೋಗಿಲ್ಲ ಸ್ವಲ್ಪ ಇಷ್ಟು ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಈಗ ಹುಡುಗಿಗೆ ಏನು ಎಂಗೇಜ್ಮೆಂಟ್ ಆಗಿತ್ತು? ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಯಾವತ್ತು ಮದುವೆ ಇತ್ತು? ಮದುವೆ 17 ಆ ಹುಡುಗನ ಕಡೆ ಎಲ್ಲ ಒಡವೆ, ಮಾಂಗಲ್ಯ, ಚೈನು, ವಾಲೆ ಎಲ್ಲ ತಗೊಂಡು, ಬಟ್ಟೆ ಬರೆಲ್ಲ ತಗೊಂಡು ಅವನ ಹತ್ರ ಎಲ್ಲ ಅವ್ರನ್ನ ನಂಬಿಸಿ ಚೌಟ್ರಿ ಎಲ್ಲ ಬುಕ್ ಮಾಡಿಸಿ ಅವನ್ನೆಲ್ಲ ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ಅಣ್ಣ ತಮ್ಮನಾಗಬೇಕು, ಅವನು ಏಜೂ ಇಲ್ಲ, ಅವನಿಗೆ 26, ಇವಳಿಗೆ 29, ಈ ಥರ ಮಾಡಿಕೊಂಡು ಅಣ್ಣ ತಂಗಿ ಮದುವೆ ಹಾಕ್ಕೊಂಡು ಈ ಥರ ಹೋಗಿದ್ದಾರೆ. ಇದಕ್ಕೆಲ್ಲ ಕೆಲವರು ನಿಮ್ಮವರು ಸಹಕಾರ ಕೊಟ್ಟಿದ್ದಾರಲ್ಲ? ಮದುವೆಗೆ ಯಾರು ಸಹಕಾರ ಕೊಟ್ಟಿಲ್ಲ. ಬೇರೆ ರಿಲೇಟಿವ್ಸ್ ಇಲ್ಲ ಯಾರು ಕೊಟ್ಟಿಲ್ಲ. ಈಗ ಅಣ್ಣ ತಂಗಿ ಮದುವೆ ಆಗಿರೋದು. ಹೆಂಗೆ ಅಣ್ಣ ತಂಗಿ ಅಂದ್ರೆ ಹೆಂಗೆ, ಯಾವ ರೀತಿ? ಹುಡುಗಿ ತಾಯಿ ದೊಡ್ಡವಳು, ಹುಡುಗನ ತಾಯಿ ಚಿಕ್ಕವಳು. ಇದರಲ್ಲಿ ಈ ಥರ ಮಾಡಿಕೊಂಡು ಅಕ್ಕ ತಮ್ಮ ಈ ಥರ ಮಾಡಿಕೊಂಡು ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ರಕ್ಷಣೆ ಬೇಕು ಅಂತ. ನಾವು ಬಂದು ಇಲ್ಲಿ ಕೇಳಿದ್ವಿ, ಇಲ್ಲಪ್ಪ ಅವ್ರ ತೀರ್ಮಾನನೇ ನಮ್ಮ ತೀರ್ಮಾನ ಅಂದರು ಸಾಹೇಬರು. ಎಲ್ಲಿ ಹಿಂದೂ ಧರ್ಮದಲ್ಲಿ ಎಲ್ಲೈತೆ ನೋಡ್ರಿ, ಅಣ್ಣ ತಂಗಿ ಮದುವೆ ಆಗೋದು ಈ ಥರ ಎಲ್ರಿಗೂ ಅನ್ವಯಿಸಬೇಕು, ಎಲ್ಲರೂ ತಿಳ್ಕೊಬೇಕು. ಲವ್ ಇನ್ಸಿಡೆಂಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾವ್ರೆ. ಆದರೆ ನಮ್ಮ ಸಂಪ್ರದಾಯ ಪ್ರಕಾರ ಹೋಗಿ ಅಕ್ಕ ತಂಗಿ ಮಕ್ಕಳು, ಅವರು ಅಕ್ಕ ತಂಗಿ ಮಕ್ಕಳು ಅಣ್ಣ ತಮ್ಮ ಮದುವೆ ಮಾಡಿ